ನೋಡ್ಬೋದು ನೀವು ದೇವಸ್ಥಾನದ ಒಳಗೆ ಕಷ್ಟಪಟ್ಟು ವಿಡಿಯೋ ಮಾಡಿದಾರೆ. ಗಾಯ್ಸ್ ನೀವು ನೋಡ್ಬೋದು ಚಂದಾವರ ಸರ್ಕಲ್ ಹೆಂಗ್ ಕೇಸರಿಮಯ ಮಾಡಿದಾರೆ ಅಂತ. ಒಳ್ಳೆ ಅಲಂಕಾರ ಕೇಸರಿ ಪಂಟಿಂಗ್ಸ್ ನಿಂದ ನೋಡ್ಬೋದು ಗೈಸ್ ನೀವು ಹೆಂಗ್ ಅಲಂಕಾರ ಮಾಡಿದಾರೆ ಅಂತ. ಕೇಸರಿ ಬಂಟಿಂಗ್ಸ್ ನೋಡ್ರೇನೋ ಒಂಥರ ಖುಷಿ. ಹೆವಿ ಕ್ರೌಡ್ ಅನಿಸ್ತದೆ. ಬೈಕ್ ಹೋಗ್ತದೆ ಏನೇನೋ ಗೊತ್ತಿಲ್ಲ. ಗೈಸ್ ನೋಡ್ಬೋದು ನೀವು ದೇವಸ್ಥಾನಕ್ಕೆ ಎಷ್ಟು ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿದ್ದಾರೆ ಅಂತ. ಹಂಗೆ ಶಾಮಿಯಾನೆಲ್ಲ ಮಸ್ತಾಗಿ ಹಾಕಿದ್ದಾರೆ ಇಲ್ಲಿ. ಫುಲ್ 1.5 ಕಿಲೋಮೀಟರ್ ನೋಡ್ಬೋದು ಗೈಸ್ ನೀವು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ನೇರ ಪ್ರವೇಶ ಪತ್ರ ದರ್ಶನಕ್ಕೆ, ಇಲ್ಲಾಂದ್ರೆ ಲೇಟ್ ಆಗಿತ್ತು. ನೇರ ಪ್ರವೇಶ ಪತ್ರ ಸಿಕ್ಕಿದ್ರಿಂದ ಪಟ್ಟ ದರ್ಶನ ಆಗ್ತದೆ. ನೀವು ದೇವರ ದರ್ಶನ ಮಾಡ್ತಿದ್ದಾರೆ ಗೈಸ್. ದೇವರು ಕಾರ್ಯದರ್ಶಿಯಾದಂತ ಸೀತಾರಾಮ್ ನಾಯ್ಕ ಅವರು ಒಂದೆರಡು ಮಾತನಾಡಿದ್ದಾರೆ ದೇವಸ್ಥಾನದ ಬಗ್ಗೆ ಆಗಲಿ ಕಲಾವೃದ್ಧಿ ಮಹೋತ್ಸವದ ಬಗ್ಗೆ. ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವ ಹಿಂದೆ ನಿಶ್ಚಯಿಸಿದಂತೆ 11 ಮತ್ತು 12 ಈಗಾಗಲೇ ಸಂಪೂರ್ಣ ಕಾರ್ಯಕಲಾಪಗಳು ಜರುಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸಕಲ ಭಕ್ತರಿಗೆ ನಾವು ಇಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ದೇವರ ದರ್ಶನದ ವ್ಯವಸ್ಥೆ ಆಗಲಿ ಅಥವಾ ಪ್ರಸಾದ ವಿತರಣೆ ಆಗಲಿ, ಯಾವುದೇ ಒಂದು ವಿಷಯದಲ್ಲಿ ಯಾವುದೇ ಕೊರತೆ ಆಗದೇ ಇರುವ ಹಾಗೆ ಸಮರ್ಪಕವಾಗಿ ಮತ್ತು ಸುಲಲಿತವಾಗಿ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು 2,000 ನಮ್ಮ ಕರ ಸೇವಕರು ಅಥವಾ ಕರ ಸೇನಾನಿಗಳೊಂದು ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನಮ್ಮ ಆರಕ್ಷಕ ಇಲಾಖೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿರುವ ಒಂದು ಭಕ್ತ ಸಮೂಹ ಸರ್ವರು ಸೇರಿ ನಾವು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿ ಈಗಾಗಲೇ ಅಂತಿಮ ಹಂತವನ್ನು ತಲುಪಿಸಿದೆ. ನಾವು ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಗಾಗಿ 28 ಕೌಂಟರ್ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಗುರಿ 1 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ. ಇಂದು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಇಲ್ಲಿ ಯಾವ ಭಕ್ತರು ಬರ್ತಾರೋ ಅವರಿಗೆ, ಅಂದರೆ ಅವರು ಊಟ ಮಾಡದೆ ಹಸಿವಿನಿಂದ ಹೋಗಲೇಬಾರ್ದು ಅನ್ನುವಂಥ ಒಂದು ದೇವರ ಒಂದು ಕಟ್ಟಾಜ್ಞೆಯಂತೆ ಆ ರೀತಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಹಾಗೆಯೇ ಇವತ್ತು ಹಲವು ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ನಮ್ಮ ಜೊತೆ ನಿಂತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರನ್ನ ಈ ಶುಭ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಯೂಟ್ಯೂಬ್ ಚಾನಲ್ ಒಂದು ವಿಶೇಷ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಅಭಿನಂದನೆ